ಹಾಯ್, ಇವತ್ತು ಹ್ಯಾಪಿ ಹೆಲ್ತ್ ಇಂಡಿಯಾ ಕಂಪನಿಯ ಬಿಸ್ನೆಸ್ ಪ್ಲಾನ್ ಆಗಿರ್ಬೋದು, ಕಸ್ಟಮರ್ ಬೆನಿಫಿಟ್ ಆಗಿರ್ಬೋದು, ಜನ್ರೇಷನ್ ಪ್ಲಾನ್ ಆಗಿರ್ಬೋದು, ಟೋಟಲ್ ಯಾರೇ ಆದರೂ ಕೂಡ ನ್ಯೂ ಜಾಯ್ನ್ ಆಗಿರ್ಬೋದು, ಆಲ್ರೆಡಿ ಡಿಸ್ಟ್ರಿಬ್ಯೂಟರ್ ಆಗಿರ್ಬೋದು, ಎಷ್ಟು ಜನ ಜಾಯ್ನ್ ಆಗಿದ್ದಾರೋ ಎಲ್ಲರೂ ಕೂಡ ಕಸ್ಟಮರ್ ಬೆನಿಫಿಟ್ ಏನಿದೆ, ಬೈನರಿ ಇನ್ಕಮ್ ಏನಿದೆ, ಪ್ರಾಡಕ್ಟ್ ಏನಿದೆ, ಜನ್ರೇಷನ್ ಇನ್ಕಮ್ ಏನಿದೆ, ಅವಾರ್ಡ್ ಆ್ಯಂಡ್ ರಿವಾರ್ಡ್ ಏನಿದೆ, ಟೋಟಲ್ ಅಲ್ಟಿಮೇಟ್ಲಿ 3 ಸೆಗ್ಮೆಂಟಲ್ಲಿ ಪ್ರಾಡಕ್ಟನ್ನು ಅಥವಾ ಬಿಸ್ನೆಸ್ ಪ್ಲ್ಯಾನನ್ನು ನಾನು ಇವತ್ತು HHI ಕಂಪನಿಯ ಬಿಸ್ನೆಸ್ ಪ್ಲ್ಯಾನ್ನ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಫಸ್ಟ್ ಬೆನಿಫಿಟ್ ಬಂದು ಬೆನಿಫಿಟ್ ಬಂದು ಕಸ್ಟಮರ್ ಬೆನಿಫಿಟ್. ಸೆಕೆಂಡ್ ಒನ್ ಬೈನರಿ ಇನ್ಕಮ್. ಥರ್ಡ್ ಬಂದು ಜನ್ರೇಷನ್ ಇನ್ಕಮ್. ಮೇಜರಾಗಿ ಈ 3 ಇನ್ಕಮ್ಗಳು HHI ಕಂಪ್ನಿಯಲ್ಲಿ ಒಬ್ಬ ಕಸ್ಟಮರ್, ಒಬ್ಬ ಡಿಸ್ಟ್ರಿಬ್ಯೂಟ್ರ್, ಒಬ್ಬ ಲೀಡರ್ಗೆ ಸಿಗ್ತಕ್ಕಂಥ ಬೆನಿಫಿಟ್ಗಳಾಗಿದೆ. ಸೊ ಹಾಗಾದರೆ ಕಸ್ಟಮರ್ ಬೆನಿಫಿಟ್ ಏನು ಅಂತ ಮೊದಲು ನಾವು ನೋಡೋಣ. ಸೊ ಕಸ್ಟಮರ್ ಬೆನಿಫಿಟ್ ಬಂದು ಫಸ್ಟ್ ಆಫ್ ಆಲ್ ಬಂದು ರಿಟೇಲ್ ಇನ್ಕಮ್ 15% to 40% ಇರುತ್ತೆ. ಸೊ ಎವ್ರಿ ಮಂತ್ 2500 rupees ರೀಪರ್ಚೇಸ್ ಮಾಡೋದ್ರಿಂದ ಪ್ರತಿ ಮಂತ್ ಕೂಡ 400 ರೂಪಾಯಿ ವೋಚರ್ ಸಿಗುತ್ತೆ. ಅದು ನಿಮ್ಮ ವಾಲೆಟಲ್ಲಿರುತ್ತೆ. 2500 ರೂಪಾಯಿ DP ಪ್ರೈಸಲ್ಲಿ ನೀವು ಬೈ ಮಾಡೋದ್ರಿಂದ 400 ರೂಪಾಯಿ ಪ್ರತಿ ಮಂತು ನಿಮ್ಮ ವಾಲೆಟಲ್ಲಿ ಇರುತ್ತೆ. ಸೊ ಕ್ಯಾಶ್ ಬ್ಯಾಕ್ ಬಂದು 100 ರೂಪೀಸ್ ಎವ್ರಿ ಮಂತ್ ಇರುತ್ತೆ. ಯಾರು 2500 ರೂಪಾಯಿ ಪ್ರಾಡಕ್ಟ್ನ ಬೈ ಮಾಡ್ತಾರೆ DP ಪ್ರೈಸಲ್ಲಿ ಅವರಿಗೆ 100 ರೂಪೀಸ್ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಈ 3 ಬೆನಿಫಿಟ್ ಅಲ್ಲದೆ 4ನೇ ಬೆನಿಫಿಟ್ ಕಸ್ಟಮರಿಗೆ ಏನಿದೆ ಅಂದರೆ ಲಕ್ಕಿ ಡಿಪ್ ಅಂದರೆ ಸಿಂಪಲ್. ಕಂಪ್ನಿ 500 ಜನಗಳಿಗೆ 500 ಡಿಸ್ಟ್ರಿಬ್ಯೂಟರ್ಗಳನ್ನ ಸೆಲೆಕ್ಟ್ ಮಾಡಿರುತ್ತೆ. ಈ 500 ಜನಗಳಿಗೆ LED TV, ಮಿಕ್ಸರ್, ಜಗ್, ಮಗ್ ಈ ಥರ 500 ಪ್ರಾಡಕ್ಟ್ಗಳನ್ನು ಲಕ್ಕಿ ಡಿಪ್ ಮೂಲಕ ಡಿಸ್ಟ್ರಿಬ್ಯೂಟರ್ಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ಈ 500 ಜನ ಯಾರು ಅಂದರೆ 2500 ರೂಪಾಯಿಯನ್ನು ಪ್ರತಿ ತಿಂಗಳು ಯಾರು ಬೈ ಮಾಡ್ತಾರೆ ಅವರಲ್ಲಿ 500 ಮೆಂಬರ್ ಅಂದರೆ 500 ಪೀಪಲ್ನ ಸೆಲೆಕ್ಟ್ ಮಾಡುತ್ತೆ ಕಂಪ್ನಿ. ಈ 500 ಮೆಂಬರು ಎಲ್ಲಿರ್ತಾರೆ? ಲಕ್ಕಿ ಡಿಪ್ಗೆ ಸೆಲೆಕ್ಟ್ ಆಗಿರ್ತಾರೆ. ಅದರಲ್ಲಿ ನಿಮ್ಮ ID ಕೂಡ ಒಂದಾಗಿರುತ್ತೆ. ಸೊ ಈ 4 ಇನ್ಕಮ್ ಕೂಡ ಕಸ್ಟಮರ್ ಬೆನಿಫಿಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಯಾವ ಥರ ನಿಮಗೆ ಬೆನಿಫಿಟ್ ಆಗುತ್ತೆ ಆ್ಯಸ್ ಎ ಕಸ್ಟಮರ್ ಆದರೆ ಎಷ್ಟೆಲ್ಲ ಇನ್ಕಮ್ ಇದೆ ಅನ್ನೋದ್ರ ಬಗ್ಗೆ ನಾನೀಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಬ್ಬ ಕಸ್ಟಮರ್ ಆಗೋದ್ರಿಂದ 50% to 60%ವರೆಗೂ ನಾವು ಇನ್ಕಮನ್ನು ಕ್ಯಾಶ್ ಬ್ಯಾಕನ್ನು ಪಡ್ಕೊತೀವಿ. ಅದು ಹೇಗೆ ಅಂದರೆ ಸಿಂಪಲ್. ಒಬ್ಬ ಕಸ್ಟಮರ್ ಬೆನಿಫಿಟ್ಟು, ಒಬ್ಬ ಕಸ್ಟಮರ್ ಜಾಯ್ನ್ ಆಗಿದ್ದಾನೆ, ನ್ಯೂ ಜಾಯ್ನಿಂಗ್. ಅವರು ಫಸ್ಟ್ ಮಂತಲ್ಲಿ 2500 ರೂಪಾಯಿ ಪ್ರಾಡಕ್ಟ್ನ DP ಪ್ರೈಸಲ್ಲಿ ತೊಗೊತಾರೆ. ಓಕೆ, ಇಷ್ಟು ತೊಗೊಂಡಿದ್ದಕ್ಕೆ ಅವ್ರಿಗೇನು ಸಿಗುತ್ತೆ? 400 ರೂಪೀಸ್ ವೋಚರ್, 500 ರೂಪೀಸ್ ರಿಟೇಲ್ ಇನ್ಕಮ್ ಸಿಗುತ್ತೆ, 100 ರೂಪೀಸ್ ಕ್ಯಾಶ್ ಬ್ಯಾಕ್, 100 ರೂಪೀಸ್ ಕ್ಯಾಶ್ ಬ್ಯಾಕ್ ಸಿಕ್ತು. ಟೋಟಲ್ ಎಷ್ಟಾಯಿತು?
2,500 ಡಿ ಪಿ ಪರ್ಚೇಸ್ ಮಾಡೋದಕ್ಕೆ 1,000 ರೂಪೀಸ್ ರಿಟರ್ನ್, ನಿಮಗೆ 1,000 ರೂಪೀಸ್ ವರ್ತಬಲ್ ರಿಟರ್ನ್ ಸಿಕ್ತು. ಸೊ ಇದು ಕಸ್ಟಮರ್. ಹೇಗೇನ್ ಕಸ್ಟಮರ್ ಏನಾದರೂ 2,500 ಪ್ರಾಡಕ್ಟ್ನ 4 ಮಂತ್ ಕಂಟಿನ್ಯೂಯಸ್ ಆಗಿ ಕಂಟಿನ್ಯೂಯಸ್ ಆಗಿ 4 ಮಂತ್ 2,500 4 ಮಂತ್ 2,500 ಬೈ ಮಾಡಿದ್ದೆ ಆದರೆ ಟೋಟಲ್ ಅವನು ಬೈ ಮಾಡಿದ್ರೆ 10,000 ರೂಪೀಸ್ ಪರ್ಚೇಸ್ ಮಾಡಿರ್ತಾರೆ. ಅವ್ರಿಗೆ ಟೋಟಲ್ ಇನ್ಕಮ್, ಟೋಟಲ್ ಕ್ಯಾಶ್ ಬ್ಯಾಕ್ ಎಷ್ಟು ವರ್ತಬಲ್ ಆಗುತ್ತೆ ಅಂದರೆ ಎವ್ರಿ ಮಂತು ಅವರಿಗೆ 1,000 ರೂಪೀಸ್ ಬೆನಿಫಿಟ್. 1,000 ಸೊ ಎಗೇನ್ ಈ 4 ಮಂತ್ ಕಂಟಿನ್ಯೂಯಸ್ ಆಗಿ ಬೈ ಮಾಡಿರೋದಕ್ಕೆ ಕಂಪ್ನಿ ಏನು ಮಾಡುತ್ತೆ, 1,000 ರೂಪೀಸ್ ಡಿ ಪಿ ಪ್ರೈಸಲ್ಲಿ ಮತ್ತೆ ಫ್ರೀ ಪ್ರಾಡಕ್ಟ್ ಕೊಡುತ್ತೆ ಎಕ್ಸ್ಟ್ರಾ. ಸೊ ಅಲ್ಲಿಗೆ ನಿಮ್ಮದು ಟೋಟಲ್ 50% ವರ್ತಬಲ್. 5,000 ಬೆನಿಫಿಟ್, 10,000 ರೂಪೀಸ್ ಪ್ರಾಡಕ್ಟ್ಗೆ 5,000 ರೂಪೀಸ್ ಎಕ್ಸ್ಟ್ರಾ. ಅಲ್ಲಿಗೆ 5,000 ರೂಪೀಸ್ ನಿಮ್ಮ ಇನ್ವೆಸ್ಟ್ಮೆಂಟ್, ನೀವು ಎಕ್ಸ್ಪೆನ್ಸ್ ಮಾಡಿರೋ ಅಮೌಂಟು 5,000. ಸೊ ಇದು ಓವರಾಲ್ ಒಬ್ಬ ಕಸ್ಟಮರ್ಗೆ ಸಿಗ್ತಕ್ಕಂಥ ಬೆನಿಫಿಟ್. ಸೊ ಎಗೇನ್ ಇನ್ನೂ ಬೆನಿಫಿಟ್ ಇದೆ. ಸಪೋಸ್ ನಿಮ್ಮದು ಲಕ್ಕಿ ಡಿಪ್ಪಲ್ಲಿ ನಿಮಗೇನಾದರೂ 500 ಮೆಂಬರಲ್ಲಿ ನೀವು ಒಬ್ಬರಾಗಿರ್ತೀರ, ಆಗ ನಿಮಗೇನಾದರೂ LED TV ಹೊಡೆದ್ರೆ ಅಥವಾ ಜಗ್, ಮಿಕ್ಸರ್ ಯಾವುದಾದ್ರೂ ಒಂದು ಐಟಮ್ ಬಂದರೂ ಕೂಡ ಇಟ್ ಈಸ್ ವರ್ತ್. ಅಲ್ಲಿಗೆ ಅದೊಂದು ಯಾವುದೋ ಒಂದು ವ್ಯಾಲ್ಯೂಷನು ಅದೊಂದು 500 ಅಂತ ಇಟ್ಕೊಂಡ್ರು, ಟೋಟಲ್ 5,500 ರೂಪೀಸ್. ಅಲ್ಲಿಗೆ ಟೋಟಲ್ 55% ವರ್ತ್. ಇಟ್ ಈಸ್ ಕಸ್ಟಮರ್ ಬೆನಿಫಿಟ್. ಓಕೆ, ಸೊ ಅಗೇನ್ ಗೋ ಟು ದ ಬೈನರಿ ಇನ್ಕಮ್ ಪ್ಲಾನ್. ಬೈನರಿ ಇನ್ಕಮ್ ಪ್ಲಾನ್ ಬಂದ್ಬಿಟ್ಟು ಅಮೇಝಿಂಗ್ ಪ್ಲಾನ್. ಇಟ್ ಈಸ್ ಎ ಹೈಬ್ರಿಡ್ ಪ್ಲಾನ್. ಹೈಬ್ರಿಡ್ ಪ್ಲಾನಲ್ಲಿ ನಿಮ್ಮದು ಬೈನರಿ ಅಂದರೆ 2 ಜನರೇಷನ್, 2 ಲೆಗ್ಸ್, 2 ಲೆಗ್ನ ಮೇಂಟೈನ್ ಮಾಡೋದಿರುತ್ತೆ. ಬೈನರಿ ಇನ್ಕಮಲ್ಲಿ ಅಮೇಝಿಂಗ್ 5 ಟೈಪ್ಸ್ ಆಫ್ ಇನ್ಕಮ್ ಇದೆ. ಆಮೇಲೆ ಸೆಕೆಂಡ್ ಥಿಂಗ್, ನಿಮ್ಮ ಜನ್ರೇಷನ್ ಇನ್ಕಮಲ್ಲಿ ಕೂಡ ತುಂಬ ಬೆನಿಫಿಟ್ಗಳಿದೆ. ಸೊ ಫಸ್ಟ್ ಆಫ್ ಆಲ್ ಈಗ ನಾವು ಏನು ಮಾಡೋದು ಅಂದರೆ ಬೈನರಿ ಇನ್ಕಮ್ ಬಗ್ಗೆ ತಿಳ್ಕೊಳ್ಳೋಣ. ಬೈನರಿ ಅಂದ್ರೇನು? ಬೈನರಿ ಇಟ್ ಈಸ್ ಎ ಹೈಬ್ರಿಡ್ ಬಿಸ್ನೆಸ್ ಪ್ಲಾನ್. ಓಕೆ, ಬೈನರಿ ಅಂದರೆ ಸಿಂಪಲ್ 2 ಲೆಗ್. ಸಪೋಸ್ ಯು ಆ್ಯಂಡ್ ಯುವರ್ ಟೀಮ್ 2 ಲೆಗ್ಗನ್ನು ಮಾತ್ರ ಮೇಂಟೈನ್ ಮಾಡೋದಾಗಿರುತ್ತೆ. ಸಪೋಸ್ ನೀವು ಬಂದಿರ್ತೀರ, ಇಲ್ಲಿ ಪ್ಯಾಕೇಜ್ ಬಂದು 3,200 ರೂಪಾಯಿ ಪ್ಯಾಕೇಜ್ ಇರುತ್ತೆ. ಈ ಪ್ಯಾಕೇಜಲ್ಲಿ 17 ಪ್ರಾಡಕ್ಟ್ ಇರುತ್ತೆ. ಸೊ ಈ ಪ್ಯಾಕೇಜಲ್ಲಿ ಬಂದರೆ ನಿಮಗೆ 1,500 PV ಪ್ಯಾಕೇಜ್ ವ್ಯಾಲ್ಯೂ ಕೌಂಟ್ ಆಗುತ್ತೆ. ಸೊ ಈ ಬೈನರಿ ಏನಿದೆ ಎಲ್ಲ PV ಮೇಲೆ ನಿಮಗೆ ಇನ್ಕಮ್ ಜನ್ರೇಟ್ ಆಗ್ತಾ ಹೋಗುತ್ತೆ. ಸಪೋಸ್ ಇವರು ಬಂದ್ಬಿಟ್ಟು 3,200 ರೂಪಾಯಲ್ಲಿ ಜಾಯ್ನ್ ಆಗಿದ್ದಾರೆ, ಇವರು ಬಂದ್ಬಿಟ್ಟು 3,200 ರೂಪಾಯಲ್ಲಿ ಜಾಯ್ನ್ ಆಗಿದ್ದಾರೆ, ಇವರು 3,200 ರೂಪಾಯಲ್ಲಿ ಜಾಯ್ನ್ ಆಗಿದ್ದಾರೆ. ಸೊ ಇಲ್ಲಿ 1,500 PV, 1,500 PV ಟೋಟಲ್ ಮ್ಯಾಚಿಂಗ್ ಇನ್ಕಮ್ ಬಂದು 16%. 16% ಅಂದರೆ 1,500ಕ್ಕೆ 192 ರೂಪಾಯಿ. $240 ರೂಪೀಸ್ ನಿಮ್ಮದು ಮ್ಯಾಚಿಂಗ್ ಇನ್ಕಮ್ ಆಗಿರುತ್ತೆ. ಸೊ ಅಗೇನ್ ಮ್ಯಾಚಿಂಗ್ ಇನ್ಕಮ್ 2% ಆಗಿರುತ್ತೆ.
ಓಕೆ. ಸೆಕೆಂಡ್ ಬಂದು ಡೈರೆಕ್ಟ್ ಸ್ಪಾನ್ಸರಿಂಗ್. ಎರಡನೇದು ಡೈರೆಕ್ಟ್ ಸ್ಪಾನ್ಸರ್ ಇನ್ಕಮ್. ಡೈರೆಕ್ಟ್ ಸ್ಪಾನ್ಸರ್ ಇನ್ಕಮ್ ಬಂದು ನೀವು ನಿಮ್ಮ ಲೆಫ್ಟ್ ಟೀಮ್, ನಿಮ್ಮ ರೈಟ್ ಟೀಮ್. ಸೊ ನಿಮ್ಮ ರೈಟ್ ಟೀಮ್. ಸೊ ನೀವು ಇವರನ್ನು ಡೈರೆಕ್ಟಾಗಿ ಜಾಯ್ನ್ ಮಾಡಿರ್ತೀರ, ನೀವು ಇವರನ್ನು ಡೈರೆಕ್ಟಾಗಿ ಜಾಯ್ನ್ ಮಾಡಿರ್ತೀರ. ಇವ್ರ ಕೆಳಗಡೆ ಇಲ್ಲಿ ಟೀಮ್ ಹೋಗಿರುತ್ತೆ, ಇವ್ರ ಕೆಳಗಡೆ ನಾವು ಟೀಮ್ ಹೋಗಿರುತ್ತೆ. ಸೊ ದಿಸ್ ಇಸ್ ದ ಬೈನರಿ. ಆಗ ಈ ವ್ಯಕ್ತಿ ಏನು ಮಾಡ್ತಾರೆ, 10,000 ಇನ್ಕಮ್ ತೊಗೊಂಡಿರ್ತಾರೆ. ಈ ವ್ಯಕ್ತಿ ಏನು ಮಾಡ್ತಾರೆ, 20,000 ಇನ್ಕಮ್ ತೊಗೊಂಡಿರ್ತಾರೆ. ಸೊ ನೀವಿಬ್ಬರು ಈ ಇಬ್ಬರು ವ್ಯಕ್ತಿಗಳನ್ನು, ಎ ಮತ್ತು ಬಿ ಅನ್ನೋ ವ್ಯಕ್ತಿಗಳನ್ನು ಡೈರೆಕ್ಟ್ ಸ್ಪಾನ್ಸರ್ ಮಾಡೋದ್ರಿಂದ ಎ ವ್ಯಕ್ತಿಯಿಂದ 10%, ಬಿ ಅನ್ನೋ ವ್ಯಕ್ತಿಯಿಂದ 10%. ಅಲ್ಲಿಗೆ ಇಲ್ಲಿ ಇವರಿಂದ 1,000 ರೂಪೀಸ್ ಬರುತ್ತೆ, ಇವರಿಂದ 2,000 ರೂಪೀಸ್ ಬರುತ್ತೆ. ಟೋಟಲ್ 3,000 ಡೈರೆಕ್ಟ್ ಸ್ಪಾನ್ಸರ್ ಇನ್ಕಮ್ ಆಗಿರುತ್ತೆ. ಸಪೋಸ್ ಇವರು 1 ಲಕ್ಷ ತೊಗೊಂಡ್ರೆ ನಿಮಗೆ 10,000 ಬರುತ್ತೆ. ಸಪೋಸ್ ಇವರು 2 ಲ್ಯಾಕ್ ತೊಗೊಂಡ್ರೆ ನಿಮಗೆ 20,000 ಬರುತ್ತೆ. ದಿಸ್ ಈಸ್ ದ ಡೈರೆಕ್ಟ್ ಸ್ಪಾನ್ಸರ್ ಇನ್ಕಮ್. ಡೈರೆಕ್ಟ್ ಸ್ಪಾನ್ಸರ್ ಇನ್ಕಮ್ ಮುಗಿದ ಮೇಲೆ ನಿಮಗೆ ಸಿ ಪಿ ಬೋನಸ್ ಅಂತ ಕಂಪ್ನಿ ಕೊಡುತ್ತೆ. ಸಿ ಪಿ ಬೋನಸಲ್ಲಿ 1 ವೀಕಲ್ಲಿ ಸೋಮವಾರ ಕಟ್ ಆಫ್ ಇರುತ್ತೆ. ವಿತಿನ್ ಮಂಡೇ ಟು ಮಂಡೇ ಒಳಗಡೆ ನಿಮ್ಮದು ಏನಾದರೂ ನಿಮ್ಮ ಟೀಮ್ ಸೈಜಿಂದ, ನಿಮ್ಮ ಟೀಮ್ ಲೆಫ್ಟ್ ಟೀಮ್ ಮತ್ತು ರೈಟ್ ಟೀಮ್ ಈ ಎರಡರಿಂದ ನಿಮ್ಮ ಲೆಫ್ಟ್ ಟೀಮ್ ಮತ್ತು ರೈಟ್ ಟೀಮ್ ಈ ಎರಡು ಲೆಗ್ಗಿಂದ ಸಪೋಸ್ 20,000 PV ಆದರೆ ಕಂಪ್ನಿ ಏನು ಮಾಡುತ್ತೆ, ನಿಮಗೆ ಸಿ ಪಿ ಬೋನಸ್ ಅಂತೇಳಿ 4,000 ಎಕ್ಸ್ಟ್ರಾ ಕೊಡುತ್ತೆ. ಸಪೋಸ್ ಒಂದೇ ವಾರದಲ್ಲಿ ಈ 20,000 20,000 ಆದರೆ ನಿಮಗೆ ಬೈನರಿ ಇನ್ಕಮ್ 3,200 ರೂಪಾಯಿ ಬರುತ್ತೆ. ಆಮೇಲೆ ಈಗೇನು ರಿವಾರ್ಡ್ ಬಂದು 1,000 ಸಿಗುತ್ತೆ. ಟೋಟಲ್ ನಿಮಗೆ 8,200 ರೂಪಾಯಿ ನಿಮ್ಮ ಆ ವೀಕಿನ ಇನ್ಕಮ್. 20,000 PV ಆಗೋದಕ್ಕೆ ಸಿಂಪಲ್, ನೀವಿಲ್ಲಿ 5,900 ಪ್ಯಾಕೇಜಲ್ಲಿ 10 ಮೆಂಬರ್ಸ್, ಈ ಕಡೆ 5,900 ಪ್ಯಾಕೇಜಲ್ಲಿ 10 ಮೆಂಬರ್ಸ್ ಆದರೆ 10 ಮೆಂಬರ್ಸ್ ಬಂದರೆ ನಿಮಗೆ 30,000 PV ಕೂರುತ್ತೆ. 5,000 ಪ್ಯಾಕೇಜಿಗೆ 3,000 PV ಕೂರುತ್ತೆ. ಅಲ್ಲಿಗೆ 10 ಜನಕ್ಕೆ 10 × 3,000 30,000 PV ಕೂರುತ್ತೆ. ಈ ಕಡೆ 30,000 PV ಕೂರುತ್ತೆ. 30,000 PV ಆದಾಗ ನೀವು ಸಿ ಪಿ ಬೋನಸ್ಸಿಗೆ ಎಲಿಜಿಬಲ್ ಆಗ್ತೀರಾ. ಬೈನರಿ ಇನ್ಕಮ್ 4,000 ಬರುತ್ತೆ, ಇದೊಂದು 1,000 ಬರುತ್ತೆ. ಟೋಟಲ್ ಮತ್ತೆ 2,500 ನಿಮಗೆ 11,500 ರೂಪಾಯಿ ನಿಮ್ಮ ಆ ವೀಕಿನ ವೀಕ್ಲಿ ಇನ್ಕಮ್ ಆಗಿರುತ್ತೆ. ಹಾಗಾದರೆ ಅವಾರ್ಡ್ ಆ್ಯಂಡ್ ರಿವಾರ್ಡ್ ಹೇಗೆ ಕೊಡ್ತಾನೆ? ಅವಾರ್ಡ್ ಆ್ಯಂಡ್ ರಿವಾರ್ಡ್ ಬಂದುಬಿಟ್ಟು ಇದೇ ನೀವು ಲೆಫ್ಟ್ ಟೀಮ್ ಲೆಫ್ಟ್ ಟೀಮ್ ನಿಮಗೆ ಇಲ್ಲಿ ಬಂದು ಲೆಫ್ಟ್ ಟೀಮಲ್ಲಿ 10,000 PV 15,000 PV ಆದರೆ 1,000 ರೂಪಾಯಿ ಇನ್ಕಮ್. 15,000 PV 30,000 PV ಆಯಿತು ಅಂದರೆ 20,000 PV 30,000 PV ಆಯಿತು ಅಂದರೆ ನಿಮಗೆ 2,500 ಸಿಗುತ್ತೆ. ಸೊ 40,000 PV 60,000 PV ಆಯಿತು ಅಂದರೆ ನಿಮಗೆ 5,000. ಹೀಗೆ ಅಪ್ ಟು 13th ಲೆವೆಲ್ವರೆಗೂ ಕೊಡ್ತಾನೆ. ಅಪ್ ಟು 1 CR ರಿವಾರ್ಡ್ ಸಿಗುತ್ತೆ.
ಫಿಫ್ತ್ ಒನ್ ಲಾಸ್ಟ್ ಇನ್ಕಮ್ ಬಂದ್ಬಿಟ್ಟು ಅದು ಫಿಫ್ತ್ ಒನ್ ಏನಪ್ಪ ಅಂದ್ರೆ ಜಸ್ಟ್ ಅನ್ಲಿಮಿಟೆಡ್ ಸ್ಪಾನ್ಸರ್ ಇನ್ಕಮ್. ಅನ್ಲಿಮಿಟೆಡ್ ಸ್ಪಾನ್ಸರ್ ಇನ್ಕಮ್ ಸಿಂಪಲ್. ನೀವು ಡೈರೆಕ್ಟ್ ಸ್ಪಾನ್ಸರ್ ಇನ್ಕಮ್ ನೋಡಿದ್ದೀರಾ, ನೀವು ಸಪೋಸ್ 3 ಜನ 4 ಜನ ತೊಗೊಂಡಿರ್ತೀರ, ಅದು ಡೈರೆಕ್ಟ್ ಸ್ಪಾನ್ಸರ್ ಇನ್ಕಮ್ 10% ಇರುತ್ತೆ. ಅನ್ಲಿಮಿಟೆಡ್ ಸ್ಪಾನ್ಸರ್ ಇನ್ಕಮ್ ಅಂದರೆ 1,20,000 ಪಿ ವಿ ಆದ ಮೇಲೆ ನಿಮಗೆ ಕಂಪನಿ ಏನು ಮಾಡುತ್ತೆ, 27,000 ರೂಪೀಸ್ ಗೋಲ್ಡ್ ಪ್ಯಾಕೇಜ್ ಇದೆ. 27,000 ಈ ಪ್ಯಾಕೇಜನ್ನು ಆಕ್ಟಿವೇಶನ್ ಮಾಡ್ಕೊಂಡ್ರೆ ನಿಮ್ಮ ಕೆಳಗಡೆ ಎಷ್ಟು ಟೀಮ್ ಇರುತ್ತೆ, ಈ ಕಡೆ ಲೆಫ್ಟ್ ಟೀಮ್ ರೈಟ್ ಟೀಮ್ ಎರಡು ಕಡೆಯಿಂದ ಎಷ್ಟು ಟೀಮ್ ಇರುತ್ತೆ, ಯಾರು ಬೇಕಾದ್ರೂ ಡೈರೆಕ್ಟ್ ಮಾಡಿರ್ಬೋದು. ಇಲ್ಲಿ ಸಪೋಸ್ ಇಲ್ಲೊಂದು 1000 ಟೀಮ್ ಇದೆ, ಈ ಕಡೆ 1000 ಟೀಮ್ ಇದೆ, ಎಲ್ಲರಿಂದನೂ 10% ಇನ್ಕಮ್ ಲೈಫ್ ಟೈಮ್. ಅಮೇಝಿಂಗ್ ಅಲ್ಲ, ಸೂಪರ್. 10% ಅಂದರೆ 1000 ಮೆಂಬರ್ಸು ಎಲ್ಲರೂ ಕೂಡ 1000 ರೂಪೀಸ್. 1000 ಮೆಂಬರ್ಸ್ ತುಂಬ ಬೇಡ, 1000 ಮೆಂಬರ್ಸ್ 1000 ರೂಪೀಸ್ ಇನ್ಕಮ್ ತೊಗೊತಿದ್ದಾರೆ ಅಂದರೆ 1000 × 1000 10 lakh ರೂಪೀಸ್